ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಭ್ರಷ್ಟಾಚಾರ ಲಂಚದಿಂದ ಮುಕ್ತವಾಗಿರುವಂತಹ ವ್ಯವಸ್ಥೆ ಅಂದ್ರ ಅದು ಕನಸಿನ ಮಾತೆ ಖರೆ ನೋಡ್ರಪ್ಪ. ಯಾಕಂದ್ರ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಎಷ್ಟೋ ದೊಡ್ಡ ದೊಡ್ಡ ಅನುಭವಿಗಳೇ ಹೇಳಿ ಆಸೆ ಬಿಟ್ಬಿಟ್ಟಾರ ಇದ್ರದ್ದು. ಆದ್ರೆ ಒಂದು ದಿನ ಸರ್ಕಾರಿ ಆಫೀಸ್ನ್ಯಾಗ ಲಂಚ ಕೇಳೋರೇ ಇರುವುದಿಲ್ಲ, ಭ್ರಷ್ಟಾಚಾರ ಅನ್ನೋದೇ ಇರುವುದಿಲ್ಲ. ಒಂದು ಟೇಬಲ್ ಇಂದ ಮತ್ತೊಂದು ಟೇಬಲಿಗೆ ಫೈಲ್ ಹಂಗ ಮೂವ್ ಆಗ್ತಿರ್ತೈತೆ, ಎಕ್ಸ್ಟ್ರಾ ರೊಕ್ಕ ಕೊಡ್ಲಾರ್ದೆ ಅಂತ ಸುಮ್ನೆ ಇಮ್ಯಾಜಿನ್ ಮಾಡ್ಕೋರಿ ನೀವು. ಕನಸಿನ ಮಾತಂತ ಹೇಳಿ ನೀವೇ ಕನಸು ಕಾಣ್ಲಿಕ್ಕೆ ಅಂತ ಕೇಳಿದ್ರೆ, ಆದ್ರೆ ಇದಕ್ಕೆ ಪುಷ್ಟಿ ನೀಡುವಂಗ ಸಿಎಂ DK ಸಾಹೇಬ್ರು ಹೇಳ್ಬಿಟ್ಟಾರ ನೋಡ್ರಿ. ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಯಾರು 10 ರೂಪಾಯಿ ಕೊಡಂಗಿಲ್ಲ ಮಾಡಂಗಿಲ್ಲ. ಏನೇ ಆಗ್ಲಿ ಪ್ರತಿ ತಾಲೂಕು ಆಫೀಸಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇರೋರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸಿಎಂ ಅವರು ಕೊಟ್ಟಂತಹ ಆದೇಶವನ್ನ ಕರೆಕ್ಟ್ ಆಗಿ ಪಾಲನೆ ಮಾಡಿ ಲಂಚ ಅನ್ನೋದು ಯಾರು ತಗೊಳ್ದೇ ಇರೋಂಗ ಆಗ್ಲಿರಪ್ಪ, ನೋಡೋಣ, ವಿಚಾರ ಮಾಡೋಣ. ಆದ್ರೆ ಈ ಜಮೀರ್ ಅಹಮದ್ ಖಾನ್ ಅವ್ರಿಗೆ DCM ಸ್ಥಾನ ಕೊಡ್ರಿ, ಮಂತ್ರಿಗಿರಿ ಕೊಡ್ರಿ ಅಂತ ಹೇಳಿ ಅವ್ರ ಬೆಂಬಲಿಗರು, ಅಭಿಮಾನಿಗಳು ಬಹಳಷ್ಟು ಕಡೆ ಘೋಷಣೆ ಕೂಗುದು, ಪ್ರತಿಭಟನೆ ಮಾಡೋದು ಮಾಡ್ಲಿಕ್ಕತ್ತಾರ. ಆದ್ರೆ ಇಷ್ಟೆಲ್ಲದರ ನಡುವ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿಗಿರಿ ಕೊಡಬೇಕು, DCM ಸ್ಥಾನ ಕೊಡಬೇಕು ಅಥವಾ ಇನ್ಯಾವುದೋ ಬೇರೆ ಕ್ಯಾಟಗರಿ ಕೊಡಬೇಕು ಅಂತ ಕನ್ಫ್ಯೂಸ್ ಆಗೋ ತರ ಒಂದು ವಿಡಿಯೋ ಕಣ್ಣಿಗೆ ಬಿತ್ತು. ಇನ್ನ ಸಿದ್ದರಾಮಯ್ಯನವರು CM ಆಗಿದ್ದಾಗ ತಮ್ಮ ಕುರುಬ ಸಮುದಾಯಕ್ಕ ಲೆಕ್ಕಪತ್ರ ಎಲ್ಲ ಮೀರಿ 55 ಕೋಟಿ ಗಟ್ಲೆ ಆ ಸಮುದಾಯಕ್ಕೆ ಕೊಟ್ಟು ಬಿಟ್ಟಿದ್ರಂತ. ಒಂದು ಯೋಜನೆ ಒಂದೇ ಸಮುದಾಯಕ್ಕೆ ಮೀಸಲಾಗ್ತೈತಿ ಅನ್ನುವಂತ ಪ್ರಶ್ನೆ ಮಾಡಿದ್ದಕ್ಕ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಅನ್ಬೇಕ, ಮುಂದಿನ ಸಲ ಸರಿ ಮಾಡೋಣ ಬಿಡ್ರಿ ಅಂತ ಹೇಳಿ ಸಲೀಸಾಗಿ ಹೇಳ್ಬಿಟ್ರಂತ. ಆದ್ರ ಅದಕ್ಕಷ್ಟ ಸಲೀಸಾಗಿ ರಂಗಣ್ಣನು ಸವಾಲ್ ಹಾಕ್ಯಾರ. ಸಿದ್ದರಾಮಯ್ಯನವರು ಹೋಗೋ ಕೊನೆಯ ದಿನ ಎಲ್ಲದಕ್ಕೂ ಸೈನ್ ಹಾಕ್ಬಿಟ್ಟು ಹೋದ್ರಂತೆ ಎತ್ಲ ಕಡೆ. ಆಗ ಒಂದು 55 ಕೋಟಿ, ಎಷ್ಟರಲ್ಲಿ 71 ಕೋಟಿನಲ್ಲಿ ತೆಗೆದು ಕುರುಬರಿಗೆ ಕೊಟ್ಬಿಟ್ಟಿದೆ ಅಂತ ಪ್ರಣವಾನಂದ ಶ್ರೀಗಳು ಯಾರೋ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಖರ್ಗೆ ಅವರು ಮುಂದಿನ ಬಾರಿ ತಾರತಮ್ಯ ಸರಿ ಮಾಡ್ತೀವಿ ಅಂತ. ಕರೆಕ್ಟ್ ಅಲ್ವಾ? ನಿಮಗೆ ಮಂತ್ರಿಗಿರಿ ತಪ್ಪಿಸ್ಬಿಟ್ಟು ಮುಂದಿನ ಸರಿ ಕೊಡೋಣ ಅಂತಿದ್ರೆ ಹೆಂಗೆ ಇರ್ತಿತ್ತು? ನೀವು ಯಾಕೆ ನಿಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ಮಂತ್ರಿಗಿರಿ ತಗೊಂಡ್ರಿ? ಹಂಗಾರೆ ನೀವು ಬಿಟ್ಕೊಟ್ಬಿಡ್ಬೇಕಾಗಿತ್ತು ಯಾರಿಗಾರ ಒಬ್ರು, ನೋಡೋಣ. ಮುಂದಿನ ಸರಿ ಸರಿ ಮಾಡ್ಕೋಬೋದಿತ್ತಲ್ಲ ಬೇಕಾರೆ. ಹೌದು, ಅದೆಂಗದು? 147 ಮೈಕ್ರೋ ಕಮ್ಯುನಿಟೀಸ್ ಬರುತ್ತೆ ಸರ್. ಅದೆಂಗದು? ಅವರೆಲ್ಲ ಏನು ಕತ್ತೆಗಳ? ಅವರು ಎಲ್ಲಿ ಹೋಗ್ಬೇಕು? ಅವರೆಲ್ಲ ಪಿಚಾಚಿಗಳು, ಪಾಪಿಗಳು ಅವರು. ದಿಸ್ ಇಸ್ ಕುರುಬರು ಕೊಡಬೇಕು ಬೇಡ ಅನ್ನೋದು ಬೇರೆ ವಿಚಾರ. ಅವ್ರಿಗೆ ಯಾಕೆ ಅನ್ಯಾಯ? ಕರೆಕ್ಟ್ ಅದ ಬಿಡ್ರಿ. ಮಂತ್ರಿ ಸ್ಥಾನ, ಗೃಹ ಖಾತೆ ನಿಮಗೂ ಮುಂದಿನ ಸಲ ಕೊಡ್ತೀವಿ, ಈಗ ಸುಮ್ಮನೆ ಕುಂದರ್ರಿ ಅಂತಂದ್ರ ಸುಮ್ಮನೆ ಕುಂತು ಬಿಡ್ತಾರೆ ನೀವ್ರ. ಹಿಂಗೆ ಮುಂದಿನ ಸಲ ಅಂತ ಅಂದಿದ್ದಕ್ಕ ಸಿಕ್ಕಾಪಟ್ಟೆ ಸಿಟ್ಟಿಗೆದ್ದ ರೈತರೊಬ್ರು ಏನ್ ಮಾಡ್ಯಾರ ಗೊತ್ತಾ? ನೋಡ್ಬೇಕು ನೀವು. ನೋಡ್ರಿ, ಹಿಂಗ ಒಮ್ಮೆ ರೋಷಾವೇಶ ಬಂದ್ರ ರೈತರು ಇಷ್ಟು ಸಿಟ್ಟಿಗೆದ್ದು ಬಿಡ್ತಾರಂತ ಗೊತ್ತಾಗ್ತದ. ಹತಾಶೆಗೊಂಡ ರೈತ ಹಿಂಗ ಸರ್ಕಾರಿ ಅಧಿಕಾರಿ ಒಬ್ರನ್ನ ಚಪ್ಲಿಯಿಂದ ಹೊಡೆಯೋ ತರ ಪರಿಸ್ಥಿತಿ ಬಂದದಂದ್ರ ತಿಳ್ಕೊಂಡ್ಬಿಡ್ರಿ. ಯಾಕಂದ್ರ ಎಷ್ಟು ಸಲ ರೀ ಆಫೀಸಿಗೆ ಬರುದು, ಯಾವ ಕೆಲಸನೂ ಸರಿಯಾಗಿ ಆಗಿಲ್ಲ ಅಂತಂದ್ರ ಹಿಂಗ ಸಿಟ್ಟಿಗೆದ್ದು ಬಿಡ್ತಾರ ನೋಡ್ರಿ ಮನುಷ್ಯ. ಇನಿ ಪ್ರಕಾಶ್ ರಾಜ್ ಅವರ ಜೊತೆಗೆ ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ಗುಂಪು ನಿಂತಿದ್ದು ನೀವು ನೋಡ್ಬಿಟ್ರಿ ಅಂದ್ರ ಬಹಳ ಈಸಿಯಾಗಿ ಗೆಸ್ ಮಾಡಿಬಿಡಬಹುದು ಇವರೆಲ್ಲ ಭಾರತದ ವಿರುದ್ಧ ಮಾಡ್ಲಿಕ್ಕತ್ತಾರ ಅಂತ ಹೇಳಿ. ಅಂಥದ್ದೇ ಒಂದು ಸೀನ್ ಕಣ್ಣಿಗೆ ಬಿತ್ತು.
ಮೋದಿಜಿಗೆ ನೀವು ನೋಡಿರ್ತೀರಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರ ಜೊತೆ ಹೆಂಗ್ ವ್ಯವಹರಿಸ್ತಾರ, ಹೆಂಗ್ ನಡ್ಕೋತಾರ, ಎಷ್ಟು ಪ್ರೀತಿ ಕಾಳಜಿಯಿಂದ ನಡ್ಕೋತಾರ ಅನ್ನೋದನ್ನ ನೋಡಿರ್ತೀವಿ, ಬಹಳಷ್ಟು ವಿಡಿಯೋಗಳ ಮೂಲಕ ನೋಡಿರ್ತೀರಿ. ಆದ್ರೆ ಇದರಿಂದ ಇನ್ಸ್ಪೈರ್ ಆದಂಥ ಕಾಂಗ್ರೆಸ್ನವರು ಪಪ್ಪು ರಾಹುಲ್ ಗಾಂಧಿ ಎಷ್ಟು ಕರುಣಾಮಯಿ ಅಂತ ತೋರಿಸ್ಲಿಕ್ಕೆ ಒಂದು ಕ್ಲಿಪ್ ಪೋಸ್ಟ್ ಮಾಡ್ಯಾರಪ್ಪ. ಇದನ್ನು ನೋಡಿ ನಗಬೇಕು ಒಳಬೇಕು ತಿಳಿಲಿಲ್ಲ. What does she want to? I would do. We are done. We are done. ನೋಡ್ರಿ ಹೆಂಗದ ಪಾಪ ಬಡ ಹೆಣ್ಮಗಳು ಏನಾಕಿನ ಕರೆದು ಕುಂದರ್ಸ್ಕೊಂಡ್ರ? ಇಲ್ಲ, ತಾವಿಬ್ರು ಕುಂತಾರ, ತಿನ್ಕೋತ್ ಕೂತಾರ. ಅವ್ರಿಗೆ ಏನಾರ ಒಂದು ಸಪರೇಟ್ ಆಗಿ ತರಿಸ್ಕೊಟ್ರ? ಅದೂ ಇಲ್ಲ. ತಮ್ಮ ತಾಟ್ನಂದೆ ಒಂಚೂರು ಕೈಗೆ ಒಂದಷ್ಟು ಒಂಚೂರು ಏನೋ ಕೊಟ್ಟ ಇದನ್ನ ಭಾರಿ ಕರುಣೆ, ಭಾಳ ಅಂತಃಕರಣ ಅಂತ ತೋರಿಸ್ಲಿಕ್ಕತ್ತಾರಲ್ಲ. ಇದನ್ನ ನೋಡಿ ಏನ್ ಮಾಡ್ಬೇಕು ಹೇಳ್ರಿ. ಇನ್ನು ಪಶ್ಚಿಮ ಬಂಗಾಳದಾಗ ಪುಷ್ಪ ಝುಕೆಗ ನಹಿ, ಬೆಗ್ಗುದಿಲ್ಲ ಅಂತ ಬಿಲ್ಡಪ್ ಕೊಟ್ಟಂತ ಜಹಾಂಗೀರ್ ಖಾನ್ದ ಪರಿಸ್ಥಿತಿ ಇಷ್ಟ ಕೆಟ್ಟದಾಗ ಐತಲ್ಲ. ದಿನ ಒಂದೊಂದು ರೋಡ್ನ್ಯಾಗ ಮೆರವಣಿಗೆ ಮಾಡಿಸ್ಲಿಕತ್ತಾರ ಪೊಲೀಸರು. ಹಿಂಗ ಆಗ್ಬೇಕಿಂತವ್ರಿಗೆ. ಇದಿನ್ನ ಸ್ವಲ್ಪ ಬೇಕಂತೀನಿ ನಾನು. ಆದ್ರೂ ಪಶ್ಚಿಮ ಬಂಗಾಳದಾಗ TMC ಪರಿಸ್ಥಿತಿ ಕೇಳಬಾರ್ದು. ಎಂಥ ಪರಿಸ್ಥಿತಿ ಅಂದ್ರ ಪ್ಯಾಂಟ್ ಸಹಿತ ನಿಂದ್ರಲಾಗ್ಯದ. चोर 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 प्रमोशन का चोर प्रमोशन का चोर चोर प्रमोशन का चोर फाइल चोर मिड डे मील खावा चोर सब चोर प्रमोशन का चोर मिड डे मील ಇನ್ನು ಮತ್ತು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಸಾಬೀತು ಮಾಡ್ಯಾರ ನೋಡ್ರಪ್ಪ ನಮ್ಮ ಭಾರತೀಯ ಕ್ರಿಕೆಟ್ ತಂಡ. T20 ವರ್ಲ್ಡ್ ಕಪ್ನ್ಯಾಗ ಮೊದಲನೇ ಮ್ಯಾಚ್ ಅನ್ನ ಗೆದ್ದು ಶುಭಾರಂಭ ಮಾಡ್ಯಾರ. ಶುಭಾರಂಭ ಅನ್ನೋದಕ್ಕಿಂತ ಪಾಕಿಸ್ತಾನದ ವಿರುದ್ಧ ಗೆದ್ರ ನೋಡ್ರಿ, ಅದು ಇನ್ನ ಹೆಚ್ಚಿಗೆ ಖುಷಿ ಕೊಡುವಂಥದ್ದು. ಇಡೀ ಟೀಮ್ ಎಲ್ಲಾ ಆಟಗಾರರು ಭಾರಿ ಮಸ್ತ್ ಆಡಿ ಗೆಲುವಿನ ಶುಭಾರಂಭ ಮಾಡ್ಯಾರ. ಇದ್ರ ಜೊತೆಗೆ ಅಷ್ಟೇ ಅಲ್ಲ, ಈ ಗೆಲುವಿನ ಪಯಣ ಹಿಂಗೆ ಮುಂದುವರಿಲಿ ಅಂತ ಆಶಿಸ್ತಾ ಇವತ್ತಿಗೆ ಸುದ್ದಿ ಸಾಕಲ್ಲ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.